ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಕಾಂಕ್ಷಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಹೋಗ್ತಾ ಇದ್ದೀವಿ. ಅಲ್ಲಿದು ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 3 o'clock ಆಗ್ತಾ ಬರ್ತಾ ಇದೆ. ಇವಾಗ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ನನಗೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಹೇಗಿರ್ತೀವಿ, ಹೆಂಗೆ ಟ್ರಾವೆಲ್ ಮಾಡ್ತೀವಿ, ಪ್ರತಿಯೊಂದು ನಿಮಗೆ ವೀಡಿಯೋ ಮಾಡ್ತೀನಿ. ಮಚ್ಚ ನೀನು ಕತ್ಲಲ್ಲಿ ಕಾಣ್ತಾನೆ ಇಲ್ಲ. ಬಾಯ್. ಹಾಂ ಸರಿ, ಬಾಯ್ ಬಾಯ್, ಥ್ಯಾಂಕ್ ಯು. ಓ ಪಿಚ್ಕ ಪಿಚ್ಕ ಅಂತ ಗಾಯ್ಸ್ ನೋಡಿ, ಹಾಯ್ ಮಾಡಿ. ಅವಳ ಮಕ್ಕನೇ ಅವಳು ನೋಡಿ ಲೈಟ್ ಬಿಟ್ಕೊಂಡು ಹಾಯ್ ಮಾಡ್ತಾಳೆ. ಕಾಣ್ತಿದ್ಯಾ? ಹಿಡ್ಕೊಂಡು ಅಲ್ಲಿಂದನೇ ನೋಡಿರ್ತಾನೆ. ದೂರದಿಂದ ಯಾವ್ದೋ ದೆವ್ವ ತರ ಕಾಣ್ತಿದ್ದಾನ ಅವನು. ವಿಶ್ವಾಸ್ ಪಾಟೀಲ್. ಸೀರಿಯಸ್ಲಿ ಇದೇನಾ? ಅಲ್ಲ ಕಣೋ. ಒಂದು ಗಾಯ್ಸ್ 3:15 ಹೇಳಿದ್ರೆ 4 ಕಾಲಿಗೆ ಬಂದಿದ್ದಾರೆ ಅಣ್ಣ. ಸೊ ಗಾಯ್ಸ್, ಇವಾಗ ತಿಪ್ಟೂರಮ್ಮನ ದೇವಸ್ಥಾನದ ಹತ್ರ ಇದ್ದೀವಿ. ಅಲ್ಲಿಂದ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಟಿ ಪೂಜೆ ಮಾಡ್ಕೊಂಡು ಹೊರಡೋದು. ಸಕ್ಕತ್. ಅವಳ ಅನನ್ಯ ಹಾಯ್ ಮಾಡ. ನಿಖತ್ ನೋಡ ಇಲ್ಲಿ ತಿರ್ಗೆ ಇವಾಗ ನೋಡ ವಿಶ್ವಾಸ್. ಗೈಸ್, ಇವಾಗ ಬೇಲೂರ್ ಹತ್ರ ಇದ್ದೀವಿ. ಕಾಫಿ ಕುಡಿಯಕ್ಕೆ ನಿಲ್ಸಿದೀವಿ. ಎಲ್ಲ ಕಾಫಿ ಟೀ ಕುಡಿತಿದ್ದಾರೆ. ಯಾರ್ ಗುರು ಈ ಕಲಾವಿದ ನೋಡಿ ಗೈಸ್ ಹೇಗಿಟ್ಟಿದ್ದಾರೆ. ಯಾರ ಕೂತ್ರೆ ಮುಗೀತು ಕತೆ. ನಮ್ಮ ತಿಪ್ಟೂರಿಂದ ಬಂಡಜಿ ಫಾಲ್ಸ್ಗೆ 178 ಕಿಲೋಮೀಟರ್ಸ್ ಟ್ರಾವೆಲ್ ಆಗುತ್ತೆ. 4 hours ಜರ್ನಿ ಆಗುತ್ತೆ. ಅದನ್ನೇ ಹೇಳ್ಬೇಡ ಕಣೆ, ನಾನು ಇಡ್ಲಿ ತಗೊಂಡಿದ್ದೀನಿ. ಇವರೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲಿ ತಿಂಡಿ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ.
ಮಾತಾಡ್ರಿ ಅದೇನು ಮಾತಾಡ್ತೀರಾ ಮಾತಾಡ್ರಿ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಇವಾಗ ನಿದ್ದೆ ಹೊಡ್ಕೊಂಡು ಏನ್ ಮಾಡ್ತಿದ್ದೆ ರಾತ್ರಿ ಎಲ್ಲ? ಆಗ್ತಾ ಇದೆ. ತಿಂಡಿ ಮುಗಿಸ್ಕೊಂಡು ಈಚೆ ಬಂದು ನಿಂತಿದೀವಿ. ಇನ್ನು 1 ಅವರ್ ಇಲ್ಲ 2 ಅವರ್ ಜರ್ನಿ ಘಾಟ್ ಸೆಷನ್ ಅಲ್ಲಿ ಕಕ್ಕದ್ ಬಾಕಿ ಇದೆ, ಆಮ್ಲೆಟ್ ಹಾಕದ್ ಬಾಕಿ ಇದೆ. ಗೊತ್ತಾಗುತ್ತೆ ಏತಕ್ಕೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ತುಂಬಾ ಒಳ್ಳೊಳ್ಳೆ ಸಗಗಳಿದೆ ನಮ್ ಜೊತೆ. ಅಲ್ಲಿ ನೋಡಿ ವಿಶ್ವಾಸ ಅವ್ರಿಗೆ ಡಸ್ಟ್ಬಿನ್ಗೆ ಹಾಕಿದೀನಿ. ಸ್ವಚ್ಛತೆಯನ್ನು ಮಾಡ್ಬೇಡ. ಬರ್ತಾನೆ ಅವರು ಯಾರು ಬಿಡೆ ಪಾಪ. ಫಾಸ್ಟ್ ಓಡ್ ಬರ್ರೋ. ಯಾರ್ ನೀವೆಲ್ಲ ಡ್ರಾಪ್ ಬೇಕಾ? ಡ್ರಾಪ್ ಬೇಕಿತ್ತಾ? ಅದಕ್ಕೆ ಒಟ್ಟಿಗೆ ಮಾಡ್ಬಿಡ್ಬೇಕಾಯ್ತು ಎಲ್ಲಾರ್ದು. ಹೋದ್ರೆ ಒಂದ್ ಕಡೆ ಮಳೆ ಇರುತ್ತೆ ಅನ್ಕೊಂಬಂದ್ರೆ ನೋಡಿ ಗಾಯ್ಸ್ ಫುಲ್ ಬಿಸಿಲು. ಇವಾಗ ಈ ಕಡೆಯಿಂದ ಹೋಗ್ತಾ ಇದೀವಿ, ಆ ಕಡೆಯಿಂದ ಹೋಗ್ತಾ ಇದ್ವಿ. ಆಕ್ಚುಲಿ ಸುಸ್ತಾಗಿದೆ, ಏನು ಮಾಡಕ್ ಹೋಗಲ್ಲ, ಬಟ್ ಮಾಡ್ಲೇಬೇಕು. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್ ಬುಕ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ವೆಬ್ಸೈಟಲ್ಲಿ ನೋಡಿ ಬುಕ್ ಮಾಡ್ಕೊಳ್ಳಿ. 2 ಕಡೆಯಿಂದ ರೂಟ್ ಇದೆಯಂತೆ. ನಮ್ಮದು ಮಾಡಿರೋದು 10 ಜನದ ಒಂದು ಕಡೆ ರೂಟಿಂದ ಮಾಡಿದ್ದಾರೆ, 3 ಜನದ ಇನ್ನೊಂದು ರೂಟ್ ಕಡೆಯಿಂದ ಮಾಡಿದ್ದಾರೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ವಿಚಾರಿಸಿದ್ಮೇಲೆ. ಸೊ ಎಲ್ರದ್ದು ಆಲ್ಮೋಸ್ಟ್ ಒಟ್ಟಿಗೆ ಮಾಡ್ಕೊಳ್ಳಿ, ಅವಾಗ ಯಾವುದೇ ಸೈಡ್ ಆದ್ರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ಬೋದು. ಹೋಗ್ತಾ ಇದ್ದೀವಿ ಇವಾಗ. ಫುಲ್ ವಾಟರ್ ಎಲ್ಲ ಇದೆ, ತೋರಿಸ್ತೀನಿ ತಡಿ. ನಮ್ಮ ಮಗ ಬ್ಯಾಗ್ ಬಿಟ್ಟು ನನ್ನ ಕೈ ಕೊಟ್ಟು ಹಿಡ್ಕೊಂಡು ಬಾ, ನಂಗೇನು ತಗೋ. ಇನ್ನು ಜಾಸ್ತಿ ಬಂದ್ರೆ ಬರ್ಬೇಕಾದ್ರೆ ತಕ್ಕಬಹುದು. ಅದಕ್ಕೆ ಹೇಳಿತ್ತು ಲೊಕೇಶನ್. 8 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರೋದು. ಹೋಗೋಕ್ಕೆ 8 ಕಿಲೋಮೀಟರ್ಸ್, ಬರೋಕ್ಕೆ 8 ಕಿಲೋಮೀಟರ್ಸು. ಗೈಡೆಲ್ಲ ಕರ್ಕೊಂಡು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾವಿಷ್ಟು ಜನ ಇವಾಗ ಬಂದಿದ್ದೀವಿ. ಹೋಗಿ ಅವ್ರನ್ನ ರೀಚ್ ಆಗಬೇಕು. ಇನ್ನು ಅರ್ಧ ದೂರನೂ, ಅರ್ಧ ಅಲ್ಲ 1 ಕಿಲೋಮೀಟರಲ್ಲಿ ಅರ್ಧ ಬಂದಿಲ್ಲ. ಫುಲ್ ಸುಸ್ತಾಗ್ತೈತೆ. ನಡೆಯೋಕ್ಕಾಗ್ದಲ್ಲ ಎಲ್ಲ ಕಡ್ಡಿ ಮುರ್ಕೊಂತವ್ರೆ ನೋಡಿ. ಸೀರಿಯಸ್ಲಿ ನಿಜ ಸುಲಭ ಅಲ್ಲ, ಭಾರಿ ಕಷ್ಟ ಐತೆ. ಬಿಂದು ಏನ ನಾನೇ ರಚ್ಚಿಗೆದ್ದ ಬಿಂದು. ಏನ್ ನೋಡ್ತಿದ್ದೀರಾ? ಜಿಗ್ನ ಅಲ್ಲ ಸಿಕ್ತಾ? ನಿನ್ ಕಾಲಾಗ ಹತ್ತು ಹೋಗ್ತಾ ಇತ್ತು ನೋಡಲ್ಲಿ. ಅದು ರಕ್ತ ಕುಡಿಯೋದು ಗೊತ್ತಾಗಲ್ಲ. ಹೋಗ್ರಿ ಜಾಗ ಬಿಡಲ್ಲ ನಿನ್ ಸ್ಟಾರ್ಟ್ ಆಯ್ತು. ನಿನ್ ಕಡೆ ಜಿಗ್ನಿ ಹತ್ಕೊಳುತ್ತೆ. ಕುಡ್ಕೊಂಬ. ಸುಸ್ತಾಗ್ಬಿಟ್ಟವಳೆ ಫುಲ್ಲು. ಹಾಯ್ ಮಾಡೆ ಒಂದು ORS ಕುಡಿತವಳೆ. ಈಗ ನಾನೇ ಹೊಸ ಲಾಗರ್ ಟು ಯಶು ಚಾನಲ್. ನಂತರ ಆಗಲ್ಲ ಅಂದ್ರೆ ಬದಲೇಬೇಡಿ, ನಿಜ ಬೇಡ.
ಅಕೌಂಟ್ ಓನರ್ ನೋಡಿ ಗೈಸ್, ಈಗಲೂ ಅಲ್ಲ ಅಂತವ್ರೆ. ಏ ಯಶು ಮುಂದೆ ನಡಿ ನೀನು, ತಡ್ರ ಮುಂದೆ ಹೋಗ್ಲಿ. ಚಿಕ್ಕನಲ್ಲಿ ಚಿಕ್ಕು ನಾವು ಯಾವುದೋ ಇದು ಬಂದಿದ್ದೀವಿ, ದರಿದ್ರ ಬಂಡಾಜೆ ಟ್ರಿಪ್ಪು ದೋಸ್ತಾ ಇದೆ ಗಾಯ್ಸ್. ಯಶು ಎಲ್ಲ ತಲ ಕುತ್ಕೋಬೇಡ ಕಣೆ ನೀನು. ಕುಮಾರ ಪರ್ವತ ಹತ್ತೀನಿ ಅಂತ ಬಂದ್ಬಿಟ್ಟು ಬಂಡಾಜಿನೂ ಹತ್ತಕ್ಕಾಗ್ತಿಲ್ಲ ಅವಳ ಕೈಲಿ. ಬಿದ್ದೆ ಹೋಗ್ಬಿಟ್ಲಿ ಇವಳು. ರೀಸನ್ ನಡಿಯೇ ಬಂದ್ರು ನಡಿಯೇ. ನೋಡಿ ಫ್ರೆಂಡ್ಸ್, ಎತ್ಕೊಂಡವ್ರು ಇವಳು ಎತ್ಕೊಂಡವಪ್ಪ, ಮಾರ್ಕ್ ಹಾಕವ್ರೆ ಇದೆ. ಅಲ್ಲ ಕಣೋ, ಯಾವದು ನೋಡ್ತಾ ಇಲ್ವ ಅಲ್ಲಿ? ಏನ್ ಹಂಗೈತೆ, ಒಳ್ಳೆ ದಾರ ಇದ್ದಂಗೈತೆ. ಬರೀ ಬೇಗ ಹಾವು ತೋರಿಸ್ತೀನಿ, ನೋಡಿದ್ದಾವು. ಕಡ್ಡಿ ಹಾವು ನೋಡಿ ಗಾಯ್ಸ್, ಕಡ್ಡಿ ತರ ಇದೆ, ಗೊತ್ತೇ ಆಗಲ್ಲ, ಕೈಲಿ ಹಿಡ್ಕೊಂಬಿಡಿ. ನಿಜವಾಗ್ಲೂ ಕಡ್ಡಿ ಹಾವು ಅಲ್ವಾ, ಸೊಕ್ಕತ್ತಾಗೈತೆ ಸೈಕಾಗ್ ಮಾತ್ರ. ನೋಡಿ ನೋಡಿ ನೋಡಿ, ಲೇಸ್ ಇದ್ದಂಗೆ ಐತದು. ಈ ಕಡೆನೆ ಬರ್ತೈತೆ. ಈ ಕಡೆ ಬರ್ರಿ. ಬಾಂಡೆ ಮೇಲೆ ಜಾರ್ತಾ ಇರೋದು. ಅನನ್ಯ ಫೋಟೋ ಬನ್ನಿ, ನೀನ್ ಕಾಣಲ್ಲ, ಎಡಿಟೋ ಬಳಿಕ್ ಬಾ. ಬ್ಯಾಗ್ ಬಿದ್ದ ಮ್ಯಾಗ ಹಾಕಲ್ಲ, ಏನು ಆಗಲ್ಲ. ಅನನ್ಯ ಅಣ್ಣಯ್ಯ ಬಂದ್ರ ಗಾಯ್ಸ್, ಎಕ್ಸಾಕ್ಟ್ ಅರ್ಧ ಗಂಟೆ ಹುಚ್ಚಿಯಾಗೋಗಿದ್ದೀನಿ ನಾನು. ಫುಲ್ಲು ಕಾಡು ಥರ ಇರೋ ದಾರಿನ ದಾಟಾದಮೇಲೆ ನಿಮಗೆ ಈ ಥರ ಉಳ್ಳಿರೋ ಅಂಥ ದಾರಿ ಸಿಗುತ್ತೆ. ಇದು 2 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇರುತ್ತೆ. ನಿಮಗೆ ಕಾಣ್ತಾ ಇರ್ಬೋದು ಫಾಲ್ಸ್ ಎಲ್ಲಿದೆ ಅಂತ. ಇಲ್ಲಿಂದ 2 ಕಿಲೋಮೀಟರ್ಸ್ನ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗಾದ್ಮೇಲೆ ನಿಮಗೆ ಆ ಫಾಲ್ಸ್ನ ರೀಚ್ ಆಗ್ತೀರಾ. ಇದು ಮುಗ್ದಾದ್ಮೇಲೆ ಮತ್ತೆ ನಿಮಗೆ ಫುಲ್ ಕಾಡು ಥರ ಸಿಗುತ್ತೆ. ಫುಲ್ ಡೌನ್ವರ್ಡ್ಸಲ್ಲಿ ಇರುತ್ತೆ ಅದು. ಅಲ್ಲಿ ಕೇರ್ಫುಲ್ಲಾಗಿ ಹೋಗಬೇಕು. ಅದಾದಮೇಲೆ ನಿಮಗೆ ಈ ಬ್ಯೂಟಿಫುಲ್ ಆದ ವ್ಯೂ ನೀವು ರೀಚ್ ಆಗ್ತೀರಾ. ವಿಶ್ವ ಉತ್ತಮ್ ನೋಡಿ ಗಾಯ್ಸ್, ಹೋಗ್ಬೇಕಾದ್ರೆ ಎಷ್ಟು ಜನ ಇದ್ದೋ, ಇವಾಗ ಎಷ್ಟು ಜನ ಇದ್ದೀವಿ ಕಾಣ್ತಿದ್ದೀನಾ? 100% ಕಾಣಿಸ್ತೀಯ. ಇವಳು ಉದ್ದುದ್ದ ಅಂತೇಳಿ ಅವನು ಅಡ್ಡ ಅಂತಾನೆ. ಅಯ್ಯೋ ಅಣ್ಣ, ಇಲ್ಲಿ ನೋಡಿ ಒಂದು 2-5 ನಿಮಿಷ ಹಂಗೆ ರೀ, ಕಾನ್ಫಿಡೆನ್ಸ್ ಗಾಯ್ಸ್, ಇಲ್ಲೆಲ್ಲ ಕೂತಿದ್ದೀವಿ. ಫುಲ್ ಕಾಲು ನೋವ್ತಾ ಇದೆ, ಓಡಾಡೋಕ್ಕಾಗ್ತಾ ಇಲ್ಲ. ಗಾಡಿ ತರಕ್ಕೆ ಹೋಗಿದ್ದಾರೆ.
ಫೈನಲಿ ಟಿ ಟಿ ಬಂತು. ಟಿ ಟಿ ಅಲ್ಲ, ಯಾವುದೋ ಬೈಕು. ಇವೆರಡು ಹೆಬ್ಬೆಟ್ಟು ಅಳು ಬರೋ ಅಷ್ಟು ನೋವಾಗಿದ್ದಾವೆ ಗಾಯ್ಸ್. ಇಳಿಬೇಕಾದ್ರಂತೂ ಸಖತ್ ನೋವಾಗೋಯ್ತು. ಸಾಕ್ಸ್ ಪೀಸ್ ನೋಡಬೇಕು. ನೈಲ್ಸ್ ಇತ್ತು ನಂದು ಸ್ವಲ್ಪ ಅನಿಸುತ್ತೆ. ಸಖತ್ ನೋವಾಗಿದೆ, ಮುಟ್ಟಕ್ಕಾಗ್ತಾ ಇಲ್ಲ ನೋಡಿ ಗಾಯ್ಸ್. ಕಾಲಾಗಿರೋದ ಕಾದಂಗ ಆಗ್ಬಿಟ್ಟಿತ್ತು. ಟೈಮ್ ಮಾಡಬೇಡ್ರಿ. ನಾವು 9 ಗಂಟೆ 9 ಗಂಟೆಗೆ ಹೋಗ್ಬೇಕು. ಬೀರೋರಿಗೆ ಬಡವರಿಗೂ